ತಿಂದು ಟೇಸ್ಟ್ ಹೇಳು. ಫಸ್ಟ್ ಅವಾಗಿಂತ ಹಿಡಿದು ಅವಾಗಿಂತ ಎದ್ರದ್ದು ಅಂದ್ರೆ ನೋಡಿ ಉಂಡಿ ರೆಡಿ. ಈಗ ಸ್ಟಾರ್ಟ್ ಮಾಡೋಣ. ಲೋ ಫ್ಲೇಮ್ನಾಗ ಇಟ್ಕೊಂಡು ಅದನ್ನು ಹಿಟ್ಟು ಹಾಕ್ಕೊಂಡು ಹುರಿಬೇಕು. ಜರಡಿ ಹಿಡ್ದಿಟ್ಕೊಂಡು ನಿಧಾನಕ್ಕೆ ಒಂದು 4 ಕಪ್ ಹಾಕೋಣ. ಮತ್ತು ಲಾಸ್ಟ್ ಕಪ್. ಈ ತುಪ್ಪ ಇಷ್ಟು ಜೋರಾಗ ಇಟ್ಕೋಬಾರ್ದು. ಅದನ್ನ ಲೋ ಫ್ಲೇಮ್ನಾಗ ಇಟ್ಕೊಂಡು ಮೆಲ್ಲಕ ಹುರಿಬೇಕು. ಸ್ವಲ್ಪ ಬಂದ್ ಮಾಡ್ತಾರೆ, ಭಾಳ ಕಾದೈತದ. ಈಗ ನೆಕ್ಸ್ಟ್ ನೋಡಲ್ಲೇ ತುಪ್ಪ ಇಷ್ಟಾಗೈತಿ. ಹೆಚ್ಚು ಕಮ್ಮಿ ಇದು ಈಗ ಒಂದು ಈ ಇದು ಇಷ್ಟು ಬೌಲ್ನಾಗ ಒಂದು 2 ಬೌಲ್ ಹಾಕತ್ತದ. ಅಂತ ತುಪ್ಪ 2 ಕಪ್ ತುಪ್ಪ ಐತಿ. 2 ಕಪ್ ತುಪ್ಪ ಇದ್ರೆ 4 ಕಪ್ ಹಿಟ್ಟು ಹಾಕ್ಬೇಕು. ಲೋ ಫ್ಲೇಮ್ನಾಗ ಇಟ್ಕೋಬೇಕು. ಇದನ್ನ ಲೋ ಫ್ಲೇಮ್ನಾಗ ಇಟ್ಕೊಂಡು ಚಲೋ ಹೊತ್ನಾಗ ಹುರಿಬೇಕು. ಸ್ವಲ್ಪ ಏನಾರ ಹುರಿಯೋದು ಹಿಂಗೆ ಕೈಯಾಡ್ಸೋದು ಬಿಟ್ವಿ ಅಂದ್ರೆ ಅಲ್ಲೇ ಚಾನ್ಸಸ್ ಇರ್ತೈತಿ. ಗಟ್ಟಿ ಆಗಲ್ಲ, ಇಲ್ಲೇ ಕರ್ಗಾಗ್ಬಿಡ್ತದೆ ಅದು ಹಿಟ್ಟು. ಕೈ ನೋವು ಬರ್ತಾವೆ ಇವು ಇಷ್ಟು ಕೈಯಾಡಿಸಿ ಗೊತ್ತಾ. ಇದು ಹಂಗೆ ಮೈಸೂರು ಪಾಕು ಹಂಗೆ ಸೇಮ್. ಆದ್ರೆ ಅದಕ್ಕೆ ಒಂದು ಸ್ವಲ್ಪ ಮೈಸೂರು ಪಾಕಿಗೆ ತುಪ್ಪ ಕಡಿಮೆ ಇದ್ರೆ ನಡಿತೈತಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೋದು. ಇದಕ್ಕೆ ತುಪ್ಪನ ಬೇಕು ಮೇನ್. 4 ಬೌಲ್ ಹಾಕೇನಲ್ಲ ಹಿಟ್ಟು. ಇದಕ್ಕೆ ಎಷ್ಟಂದ್ರೆ ಒಂದು 3 ಬೌಲರ ಹಾಕ್ಬೇಕು. ಸ್ವಲ್ಪ ಬೌಲು ದೊಡ್ಡದೈತಿ. ಹಾಕೊಂಡವಲ್ಲ, ಇದಕ್ಕೀಗ ಫಸ್ಟಿಗೆ ಒಂದು ಬೌಲ್ ಹಾಕ್ತಾನೆ ಸಕ್ಕರೆ ಪುಡಿ ಅದ. ಆಮೇಲೆ ಇದು ಹಂಗೆ ಮೆಲ್ಕ ಸ್ವಲ್ಪ ಅದನ್ನು ತುಪ್ಪನೂ ಬಿಟ್ಕೊಂತತಿ ಮಿಕ್ಸ್ ಆತಂದ್ರೆ. ಆಮೇಲೆ ಒಂದು ಸ್ವಲ್ಪ ಇದು ಸಕ್ಕರೆನ್ಗೆ ನೀರು ಬಿಟ್ಕೊಂತತಿ. ಇನ್ನೂ ಒಂದೂವರೆ ಬೌಲ ಹಾಕ್ತೀನಿ. ಇದು ನೋಡ್ಕೊಂಡು ಹಾಕೋಬೇಕು. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋಕೆ ನಮ್ಮ ಮನ್ಯಾಗ ಈಗ ಡ್ರೈ ಫ್ರೂಟ್ಸ್ ಇಲ್ಲ, ಖಾಲಿ ಆಗ್ಯಾವ. ತೊಗೊಂಬರ್ತಿದ್ದೆ ಬಾದಾಮಿ ಗೋಡಂಬಿಯನ್ನ. ಈಗ ಮಾಡುವಾಗನ ಇಲ್ಲೀಗ. ನೆಕ್ಸ್ಟ್ ಟೈಮ್ ನೋಡಿದ್ದೆ ವಿಡಿಯೋದಾಗ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಇನ್ನೂ ಚಲೋ ಆಕತಿ ಅಂತಂದ್ರೆ. ಒಟ್ಟ ಮಮ್ಮಿ ನೀ ಬೇಸನ್ ಉಂಡಿನ ಮಾಡಿಲ್ಲ ನೋಡು, ಇವತ್ತು ಮಾಡತ್ತಿ ಅಕ್ಕ. ಇವತ್ತು ಯಾಕಂದ್ರೆ ಮೊನ್ನೆ ಊರಿಗೆ ಹೋಗ್ತಿದ್ದ, ಅವಾಗ ಅವ್ವ ತುಪ್ಪ ಜಾಸ್ತಿ ಕೊಟ್ಟು ಕಳ್ಸ್ಯಾಳ. ಅದಕ್ಕೆ ಈ ಬೇಸನ್ ಉಂಡಿಗೆ ತುಪ್ಪ ಜಾಸ್ತಿ ಬೇಕು. ಸ್ವಲ್ಪ ಸಾಲಂಗಿಲ್ಲ. ಅದಕ್ಕೆ ಈಗ ತುಪ್ಪ ಐತಿ ಅಂತಂದು ಇವತ್ತು ನಿಮ್ಗೆ ಸ್ಪೆಷಲ್ಲಾಗಿ ಉಂಡಿ ಮಾಡಾಕತ್ತಾನೆ. ಬರೀ ನಿನ್ಗೆ ಮೈಸೂರು ಪಾಕ್ ಮಾಡಿಕೊಡ್ತಿದ್ದೆ. ಮೈಸೂರು ಪಾಕಿಗೆ ನಡೀತೈತಿ ತುಪ್ಪಿಲ್ಲ ಅಂದ್ರೆ. ತುಪ್ಪ ಸ್ವಲ್ಪ ಆದ್ರೆ ಸಾಕು ಅದಕ್ಕೆ. ನೋಡ್ರಿ ಈಗ ರೆಡಿ ಆತ ಬೇಸನ್ ಉಂಡಿ. ನೋಡಿ ಚೆನ್ನಾಗಿದೆಯಾ, ಹೆಂಗೈತಿ ಅಂತ ಕಮೆಂಟ್ ಮಾಡಿ. ಸೂಪರ್ ಆಗೈತೆ.